ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡಿದರು, ಬೆಳೆ ವಿಮೆ ಕಟ್ಟೋದಕ್ಕೆ ಕೊನೆಯ ದಿನಾಂಕ ಏನಿದೆ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡಿದರು. ಮತ್ತು ವೀಕ್ಷಕರೇ, ಇನ್ನು ಕೆಲವೊಂದಿಷ್ಟು ಜನರು ಯಾವ ಬೆಳೆಗೆ ಎಷ್ಟೆಷ್ಟು ಬೆಳೆ ವಿಮೆ ಇದೆ ನಮ್ಮ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಮಗೆ ಕಂಪ್ಲೀಟಾಗಿ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಬೆಳೆ ವಿಮೆಗೆ ಕೊನೆಯ ದಿನಾಂಕ ಏನಿದೆ, ಯಾವ ರೀತಿ ನೀವು ಮೊಬೈಲ್ ಮೇಲೇ ಚೆಕ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಬೆಳೆ ವಿಮೆ ಮಾಡಿಸೋದಕ್ಕೆ ಯಾವೆಲ್ಲ ಬೆಳೆಗೆ ಎಷ್ಟೆಷ್ಟು ಬೆಳೆ ವಿಮೆ ಇದೆ ಅಂತ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬೆಳೆ ವಿಮೆ ಮಾಡಿಸೋದ್ರಿಂದ ನಿಮ್ಮ ಒಂದು ಬೆಳೆಗೆ ಭದ್ರತೆ ನೀಡುವುದಾಗಿರುತ್ತೆ ವೀಕ್ಷಕರೇ. ಯಾಕೆ ಅಂತಂದರೆ, ಅತಿವೃಷ್ಟಿಯಿಂದ ಆಗಿರ್ಬೋದು ಅಥವಾ ಅನಾವೃಷ್ಟಿಯಿಂದಾಗಿ ನಿಮ್ಮ ಒಂದು ಬೆಳೆಗಳು ನಷ್ಟ ಆದರೆ, ಮತ್ತು ಪ್ರವಾಹ ಪೀಡಿತವಾಗಿ ನಿಮ್ಮ ಒಂದು ಬೆಳೆಗಳು ನಷ್ಟವಾಗಿದ್ದರೆ, ಮತ್ತು ಅತಿ ಹೆಚ್ಚಾಗಿ ಮಳೆ ಆಗುವ ಕಾರಣಕ್ಕೂ ಕೂಡ ಬೆಳೆ ನಷ್ಟ ಆಗಿರುತ್ತೆ, ಮತ್ತು ಅತಿ ಕಡಿಮೆ ಮಳೆ ಆಗುವ ಕಾರಣಕ್ಕೂ ಕೂಡ ಬೆಳೆ ನಷ್ಟ ಆಗಿರುತ್ತೆ, ಮತ್ತು ಬರಪೀಡಿತ ಪ್ರದೇಶಗಳು ಯಾವೆಲ್ಲ ಇರುತ್ತೆ ಅಂತಹ ಪ್ರದೇಶಗಳಲ್ಲೂ ಕೂಡ ಬರಪೀಡಿತವಾಗಿ ಬೆಳೆಗಳು ನಷ್ಟ ಆದರೆ ನಿಮ್ಮ ಒಂದು ಬೆಳೆಗೆ ಆರ್ಥಿಕವಾಗಿ ಒಂದು ವಿಮೆ ಇರುತ್ತೆ. ವಿಮೆ ಮಾಡಿಸಿದರೆ ಆರ್ಥಿಕವಾಗಿ ತಮಗೆ ಸಹಾಯ ಆಗುತ್ತೆ ವೀಕ್ಷಕರೇ. ಬೆಳೆ ವಿಮೆ ಮಾಡಿಸಿಲ್ಲ ಅಂತಂದರೆ ನಿಮಗೆ ಆರ್ಥಿಕ ವಿಮೆ ಅಂತಂದರೆ ಆರ್ಥಿಕವಾಗಿ ಹಣನ ಸಿಗುವುದಿಲ್ಲ ವೀಕ್ಷಕರೇ. ಹೀಗಾಗಿ ಬೆಳೆ ವಿಮೆನ ಯಾರೆಲ್ಲ ಇನ್ನೂ ಕೂಡ ಮಾಡಿಸಿಲ್ಲ, ಯಾರೆಲ್ಲ ಮಾಡಿಸ್ಬೇಕು ಅಂತ ಇದ್ದೀರಿ, ಬೆಳೆ ವಿಮೆ ಇನ್ನೂ ಯಾರು ಮಾಡಿಸಿಲ್ಲ ಅಂಥವ್ರು ಕೂಡಲೇ ಬೆಳೆ ವಿಮೆನ ಮಾಡಿಸಿ. ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಯಾವ್ಯಾವೆಲ್ಲ ಬೆಳೆಗೆ ಅಂತ, ಇನ್ಸೂರೆನ್ಸ್ ಕಟ್ಟೋಕೆ ಅಂತ. ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಬೆಳೆ ವಿಮೆ ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಏನಿದೆ ಅಂತ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಯಾವೆಲ್ಲ ಬೆಳೆಗಳಿಗೆ ಎಷ್ಟೆಷ್ಟು ವಿಮೆಯನ್ನು ಕಟ್ಟಬಹುದು, ಯಾವ ಬೆಳೆಗೆ ಎಷ್ಟು ವಿಮೆಯನ್ನು ನಿಗದಿಪಡಿಸಿದ್ದಾರೆ, ಮತ್ತು ರಾಜ್ಯ ಸರ್ಕಾರದ ಪಾಲೆಷ್ಟು, ಕೇಂದ್ರ ಸರ್ಕಾರದ ಪಾಲೆಷ್ಟು, ಮತ್ತು ರೈತರ ಪಾಲೆಷ್ಟು ಇನ್ಸೂರೆನ್ಸ್ ವಿಮೆಯನ್ನು ಪ್ರೀಮಿಯಮ್ನ ಕಟ್ಟೋದಕ್ಕೆ ಅಂತ ಇಲ್ಲಿಂದ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಮತ್ತು ಕ್ರಾಪ್ ಇನ್ಸೂರೆನ್ಸ್ ಇದೆ ಅಂತ ನೀವು ಇಲ್ಲಿಂದ ಕೂಡ ಚೆಕ್ ಮಾಡ್ಕೊಳ್ಬೋದು. ಸಮ್ ಇನ್ಸೂರ್ಡ್ ಎಷ್ಟಿದೆ ಅಂತ ಇಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ಗೂಗಲಲ್ಲಿ ಸಂರಕ್ಷಣೆ ಅಂತ ಸರ್ಚ್ ಮಾಡಿ. ಸಂರಕ್ಷಣೆ ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹೋಮ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಸೆಲೆಕ್ಟ್ ಇನ್ಸೂರೆನ್ಸ್ ಇಯರ್ ಅಂತ ಇದೆ, ವರ್ಷನ ಆಯ್ಕೆ ಮಾಡೋದಿರುತ್ತೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, 2026-27 ಸೆಲೆಕ್ಟ್ ಆಗಿರುವಂಥದ್ದು ಈ ವರ್ಷದ್ದು. ನೀವು ಕಳೆದ ವರ್ಷದ್ದು ಕೂಡ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು. ಇವಾಗ 2026-27 ಅಂತ ಇದೆ. ಅಂದರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಖಾರಿಫ್ ಅಂತ ಇದೆ, ಆ ಖಾರಿಫ್ ಅಂತ ಆಯ್ಕೆ ಆಗಿರುತ್ತೆ. ಅದಾದ ನಂತರ ಗೋ ಅನ್ನೋ ಆಪ್ಷನ್ ಇದೆ, ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ, ನಿಮ್ಮ ಒಂದು ಯಾರೆಲ್ಲ ಇನ್ನೂ ಕೂಡ ಬೆಳೆ ಇನ್ಸೂರೆನ್ಸ್ನ ಕಟ್ಟಿಲ್ಲ, ಇನ್ನೂ ಕೂಡ ಬೆಳೆ ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ಯಾವ ಒಂದು ಬೆಳೆಗೆ ಕೊನೆಯ ದಿನಾಂಕ ಇದೆ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಇಲ್ಲಿ ತಮಗೆ ಕೆಳಗಡೆ ಲಾಸ್ಟ್ ಒನ್ ವ್ಯೂ ಕಟ್ ಆಫ್ ಡೇಟ್ಸ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇಯರ್ ಸೆಲೆಕ್ಟ್ ಆಗಿರುತ್ತೆ, ಮತ್ತು ಸೀಸನ್ ಸೆಲೆಕ್ಟ್ ಆಗಿರುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಒಂದು ಯಾವ ಜಿಲ್ಲೆದವ್ರು ಇರ್ತೀರ ಆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕಲಬುರಗಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಬೆಳೆ ವಿಮೆ ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ನಿಗದಿಪಡಿಸಿರುವಂಥದ್ದು. ಕೊನೆಯ ದಿನಾಂಕದ ಒಳಗಾಗಿ ನೀವು ಬೆಳೆ ಇನ್ಸೂರೆನ್ಸ್ನ ಮಾಡಿಸೋದಾಗಿರುತ್ತೆ. ಕಡ್ಡಾಯವಾಗಿ ಬೆಳೆ ಇನ್ಸೂರೆನ್ಸ್ ಮಾಡಿಸಿದರೆ ಬಹಳಷ್ಟು ಅನುಕೂಲ ಆಗುತ್ತೆ ರೈತರಿಗೂ ಕೂಡ. ಅತಿ ಮಳೆಯಿಂದಾಗಿ ಬೆಳೆ ಹಾನಿ ಆದರೆ, ಅಥವಾ ಪ್ರವಾಹದಿಂದ ಬೆಳೆ ಹಾನಿಯಾಗಿದ್ದರೆ, ಬರಪೀಡಿತದಿಂದ ಬೆಳೆ ಹಾನಿಯಾಗಿದ್ದರೆ ತಮಗೆ ಇನ್ಸೂರೆನ್ಸ್ ಹಣನ ಜಮಾ ಆಗುವಂಥದ್ದು ವೀಕ್ಷಕರೇ. ಇವಾಗ ನೋಡ್ಕೊಳ್ಳೋದು ವೀಕ್ಷಕರೇ, ಸೂರ್ಯಕಾಂತಿ ಬೆಳೆಗೆ ಕೊನೆಯ ದಿನಾಂಕ ನೋಡೋದಾದರೆ 14/8/2026 ಇದೆ. ಅದಾದ ನಂತರ ಭತ್ತಕ್ಕೆ ನೋಡ್ಕೊಳ್ಬೋದು, 14/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಅಂದರೆ ಇನ್ನೂ ಕೂಡ 28 ದಿನಗಳವರೆಗೆ ಒಂದು ಸಮಯನ ಇರುವಂಥದ್ದು. ಇನ್ನು ವೀಕ್ಷಕರೇ, ಈರುಳ್ಳಿ ನೋಡ್ಕೊಳ್ಬೋದು, 14/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಅದಾದ ನಂತರ ಭತ್ತ ನೋಡ್ಕೊಳ್ಬೋದು,
14/8/2026 ಕೊನೆಯ ದಿನಾಂಕ ಆಗಿರುತ್ತೆ ಬೆಳೆ ವಿಮೆ ಮಾಡಿಸೋದಕ್ಕೆ. ಅದಾದ ನಂತರ ದ್ರಾಕ್ಷಿ ನೋಡ್ಕೊಳ್ಬೋದು 31/7/2026 ಅಂದರೆ ಈ ಒಂದು ತಿಂಗಳ ಕೊನೆಯ ದಿನಾಂಕ ಆಗಿರುತ್ತೆ ವೀಕ್ಷಕರೇ. ಇನ್ನೂ ಕೂಡ 14 ದಿನಗಳವರೆಗೆ ಒಂದು ಸಮಯನ ಇರುವಂಥದ್ದು. ಇನ್ನೂ ಕೂಡ ಯಾರೆಲ್ಲ ಒಂದು ಬೆಳೆ ವಿಮೆ ಮಾಡಿಸಿಲ್ಲ ಮಾಡಿಸಿ ಆದಷ್ಟು ಬೇಗ. ಇನ್ನು ವೀಕ್ಷಕರೇ ಹತ್ತಿ ನೋಡ್ಕೊಳ್ಬೋದು. ಹತ್ತಿಗೂ ಕೂಡ ಕೊನೆಯ ದಿನಾಂಕ 31/7/2026 ಆಗಿರುತ್ತೆ. ಅದೇ ರೀತಿಯಾಗಿ ಹತ್ತಿ ನೋಡ್ಕೊಳ್ಬೋದು. ಅಂದರೆ ಮಳೆ ಆಶ್ರಿತ ಹತ್ತಿಗೆ 31/7/2026 ಕೊನೆಯ ದಿನಾಂಕ ಆಗಿರುತ್ತೆ. 14 ದಿನಗಳವರೆಗೆ ಇನ್ನೂ ಕೂಡ ಸಮಯ ಇರುವಂಥದ್ದು. ಇನ್ನು ವೀಕ್ಷಕರೇ ತೊಗರಿ ಬೆಳೆಗೆ ನೋಡ್ಕೊಳ್ಬೋದು 31/7/2026 ಕೊನೆಯ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಮಳೆ ಆಶ್ರಿತ ತೊಗರಿಗೆ ಕೂಡ 31/7/2026 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಸಜ್ಜೆಗೆ ನೋಡ್ಕೊಳ್ಬೋದು 31/7/2026 ಕೊನೆಯ ದಿನಾಂಕ ಆಗಿರುತ್ತೆ. ಅದಾದ ನಂತರ ಎಳ್ಳು ಬೆಳೆಗೆ ಕೂಡ 31/7/2026 ಕಡೆಯ ದಿನಾಂಕ ಆಗಿರುತ್ತೆ. ಅದಾದ ನಂತರ ಸೋಯಾ ಅವರೇ ನೋಡ್ಕೊಳ್ಬೋದು ವೀಕ್ಷಕರೇ 31/7/2026 ಕಡೆಯ ದಿನಾಂಕ ಆಗಿರುತ್ತೆ. ಹಸಿಮೆಣಸಿನಕಾಯಿಗೆ 31/7/2026 ಕಡೆಯ ದಿನಾಂಕ ಆಗಿರುತ್ತೆ. ಅದಾದ ನಂತರ ಫರಂಗಿಗೆ ನೋಡ್ಕೊಳ್ಬೋದು 31/7/2026 ಕಡೆಯ ದಿನಾಂಕ ಆಗಿರುತ್ತೆ. ಅದಾದ ನಂತರ ಮುಸುಕಿನ ಜೋಳಕ್ಕೆ 31/7/2026 ಕಡೆಯ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮಳೆ ಆಶ್ರಿತ ಮುಸುಕಿನ ಜೋಳಕ್ಕೆ ಸೇಮ್ ಡೇಟ್ ಇರುತ್ತೆ. ಅದೇ ರೀತಿಯಾಗಿ ಅರಶಿಣಕ್ಕೆ 15/7/2026 ಕಡೆಯ ದಿನಾಂಕ ಇತ್ತು ವೀಕ್ಷಕರೇ. ಈಗಾಗಲೇ ಕಡೆಯ ದಿನಾಂಕ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿರುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಕಡೆಯ ದಿನಾಂಕ ಮುಕ್ತಾಯ ಆಗಿದ್ದರಿಂದ ಎನ್ವೈರ್ಮೆಂಟ್ ಪೀರಿಯಡ್ ಈಸ್ ಓವರ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕಡೆಯ ದಿನಾಂಕ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ ಯಾವೆಲ್ಲ ಬೆಳೆಗೆ ಎಷ್ಟು ಇನ್ಸೂರೆನ್ಸ್ ಹಣ ಇದೆ, ಬೆಳೆಗೆ ಎಷ್ಟು ಇನ್ಸೂರೆನ್ಸ್ ಹಣ ನಾವು ಕಟ್ಟಬೇಕು ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. ಮೊದಲನೇ ಆಪ್ಷನ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಮೊದಲನೇದಾಗಿ ಇಲ್ಲಿ ಇಯರ್ ಸೆಲೆಕ್ಟ್ ಆಗಿರುತ್ತೆ. ಅದಾದ ನಂತರ ಸೀಸನ್ ಸೆಲೆಕ್ಟ್ ಆಗಿರುತ್ತೆ. ಅದಾದ ನಂತರ ನೀವು ನಿಮ್ಮೊಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಕೊಳ್ಬೋದು. ನಾನು ಇವಾಗ ಕಲಬುರಗಿ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕನ್ನ ಸೆಲೆಕ್ಟ್ ಮಾಡಿದ ಮೇಲೆ ಹೋಬಳಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ವಿಲೇಜ್ನ ಸೆಲೆಕ್ಟ್ ಮಾಡಿ. ವಿಲೇಜ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕ್ರಾಪ್ನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಯಾವ ಬೆಳೆಗೆ ನೀವು ಈಗಾಗಲೇ ಯಾವ ಬೆಳೆ ಮೇಲೆ ಇನ್ಸೂರೆನ್ಸ್ನ ಕಟ್ಟಬೇಕಂತಿದ್ದೀರಾ ಆ ಒಂದು ಬೆಳೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಏರಿಯಾ ಇನ್ ಎಕರೆ ಅಂತ ಇದೆ. ಏರಿಯಾ ಇನ್ ಎಕರೆ ಆಪ್ಷನ್ ಮೇಲೆ ನಿಮ್ಮದು ಎಷ್ಟು ಎಕರೆಗೆ ಬೆಳೆ ವಿಮೆನ ಕಟ್ತಾ ಇದ್ದೀರಿ ಅಂತ ಇಲ್ಲಿ ಎಂಟ್ರಿ ಮಾಡೋದಾಗಿರುತ್ತೆ. ಎಂಟ್ರಿ ಮಾಡಿ ಶೋ ಪ್ರೀಮಿಯಂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಎಷ್ಟು ಎಕರೆಗೆ ಎಷ್ಟು ಪ್ರೀಮಿಯಂ ಕಟ್ಟಬಹುದು ಅಂತ ಇಲ್ಲಿ ಶೋ ಆಗುವಂಥದ್ದು ವೀಕ್ಷಕರೇ ನೋಡ್ಕೊಳ್ಬೋದು. ನಿಮ್ಮದು ಎಷ್ಟು ಎಕರೆ ಇದೆ, ನಿಮಗೆ ಮತ್ತೆ ಎಷ್ಟು ಪ್ರೀಮಿಯಂ ಸಿಗುತ್ತೆ, ಎಷ್ಟು ಪ್ರೀಮಿಯಂನ ನೀವು ಕಟ್ಟಬೇಕು ಅಂತ ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತು ಯಾವ ಒಂದು ಬೆಳೆಗೆ ಎಷ್ಟು ಎಕರೆ ನಿಮ್ಮದು ಬೆಳೆ ವಿಮೆ ಕಟ್ಟಬೇಕಂತಿದ್ದೀರಾ, ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು. ನಾನು ಇವಾಗ ತೊಗರಿ ಬೆಳೆನ ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ಮಳೆ ಆಶ್ರಿತ ತೊಗರಿ ಬೆಳೆಗೆ ಎಷ್ಟು ಇನ್ಸೂರೆನ್ಸ್ ಕಟ್ಟಬಹುದು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಎಕರೆಗೆ ಎಷ್ಟು ಒಂದು ಪ್ರೀಮಿಯಂನ ಕಟ್ಟಬಹುದು ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೊಬೋದು ವೀಕ್ಷಕರೇ. 1 ಎಕರೆಗೆ ವಿಮಾ ಮೊತ್ತ ಎಷ್ಟು ಬರ್ತಾ ಇದೆ ಅಂತಂದರೆ 23,310 ರೂಪಾಯಿ ವಿಮಾ ಮೊತ್ತ ಇರುವಂಥದ್ದು. ಒಟ್ಟು ವಿಮಾ ಕಂತು 11% ನಾವು ಕಟ್ಟಬೇಕಾಗಿರುತ್ತೆ. 11%ಅಲ್ಲಿ ರೈತರ ಪಾಲು 2% ಇರುತ್ತೆ. ಮತ್ತು ಕೇಂದ್ರ ಸರ್ಕಾರದ ಪಾಲು 4.5% ಕೇಂದ್ರದ ಪಾಲು ಇರುತ್ತೆ. ಮತ್ತು 4.5% ರಾಜ್ಯದ ಪಾಲು ಇರುತ್ತೆ. ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ 1,048 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂನ ಕಟ್ಟುವಂಥದ್ದು. ಇನ್ನು ಕೇಂದ್ರದ ಪಾಲು ಕೂಡ 1,048 ಕೇಂದ್ರ ಸರ್ಕಾರದ ಪ್ರೀಮಿಯಂ ಕಟ್ಟುವಂಥದ್ದು. ಇನ್ನು ರೈತರ ಪಾಲು 2% ಆಗಿರುತ್ತೆ. ಅಂದರೆ 466 ರೂಪಾಯಿ ರೈತರು ಪಾವತಿ ಮಾಡಬೇಕಾಗಿರುತ್ತೆ ವೀಕ್ಷಕರೇ. ರೈತರು ಪೇ ಮಾಡೋದಾಗಿರುತ್ತೆ. ವಿಮಾ ಮೊತ್ತ ನೋಡೋದಾದರೆ 1 ಎಕರೆಗೆ 23,310 ರೂಪಾಯಿ ವಿಮಾ ಮೊತ್ತ ಬರುವಂಥದ್ದು ವೀಕ್ಷಕರೇ. 1 ಎಕರೆ ಕಂಪ್ಲೀಟಾಗಿ ನಿಮ್ಮ ಬೆಳೆ ನಷ್ಟ ಆಗಿದ್ದರೆ ಮಾತ್ರ ಎಷ್ಟು ಹಣನ ನಿಮಗೆ ಬೆಳೆ ವಿಮೆ ಬರುವಂಥದ್ದು. ಏನೇನಾದರೂ ನಿಮಗೆ ಒಂದು 50% ಬೆಳೆ ಹಾನಿ ಆಗಿತ್ತು ಅಂತಂದರೆ ಇದರಲ್ಲಿ ಅರ್ಧ ಅಮೌಂಟ್ ನಿಮಗೆ ಬರುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಯಾವೆಲ್ಲ ಬೆಳೆಗೆ ಎಷ್ಟೆಷ್ಟು ಪ್ರೀಮಿಯಂ ಇದೆ ಮತ್ತು ನಿಮ್ಮ ಒಂದು ಎಷ್ಟು ಎಕರೆಗೆ ಎಷ್ಟು ಪ್ರೀಮಿಯಂ ಕಟ್ಟಬಹುದು ಅಂತ ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮುಖಾಂತರವೇ ಚೆಕ್ ಮಾಡ್ಕೊಬೋದು ವೀಕ್ಷಕರೇ.
ಇಷ್ಟು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.